Hi everyone, in the previous video we have discussed about the definition of the convergent sequence, divergent sequence and oscillatory sequence with examples. Then in the previous we discussed only one example related to oscillatory sequence, that is the sequence xn equal to sequence minus 1 power n. What we get? The sequence xn equal to minus 1 plus 1 minus 1 plus 1, we get like this, the series alternating sequence, we get the alternating sequence. So if n equal to 1, we get minus 1, the first term of the sequence is minus 1. If n equal to 2, the second term of the sequence is plus 1, and so on like this. If n equal to 3, we get minus 1, n equal to 4, we get plus 1, like this. So limit, what is the limit of the sequence xn? Limit n tends to infinity xn equal to limit n tends to infinity xn. What's the value of xn? Xn is minus 1 power n. This equal to, we get minus 1 minus 1 minus 1 and so on, plus 1 plus 1. This tends to n, as n tends to infinity, what we get? Minus 1 if n is odd. If n is up to infinity, we get minus 1 if n is odd, plus 1 if n is even. ಏನಿಲ್ಲಿ n ಈವನ್ ಆದಾಗ ಪ್ಲಸ್ 1 ಬರುತ್ತೆ ನಮಗೆ ಅಲ್ವಾ, ಆ್ಯಂಡ್ ಸೊ ಆನ್. n ಟೆನ್ಸ್ ಟು ಇನ್ಫಿನಿಟಿ ಆದಾಗಲೂ ನಮಗೇನು ಪ್ಲಸ್ 1 ಬರುತ್ತೆ. ಇಫ್ n ಈಸ್ ಆಡ್, ಮೈನಸ್ 1. ಇಂಥ ಸೀಕ್ವೆನ್ಸ್ ಏನು, ಇದು ಕನ್ವರ್ಜೆಂಟು ಆಗಲ್ಲ. ಕನ್ವರ್ಜೆಂಟ್ ಅಂದರೆ ಯೂನಿಕ್ಯೂ ಫೈನೈಟ್ ವ್ಯಾಲ್ಯೂ ಇರಬೇಕು, ಡೈವರ್ಜೆಂಟ್ ಅಂದರೆ ಇನ್ಫಿನಿಟಿ ಬರಬೇಕು. ಇದು ಕನ್ವರ್ಜೆಂಟು ಅಲ್ಲ, ಡೈವರ್ಜೆಂಟು ಅಲ್ಲ, ಟೂ ವ್ಯಾಲ್ಯೂಸ್ ಬಂದಿದೆ, ಒಂದು ಪ್ಲಸ್ 1 ಮೈನಸ್ 1. ಸೊ ದಿ ಸೀಕ್ವೆನ್ಸ್ ಈಸ್ ಆಸಿಲೇಟರಿ ಸೀಕ್ವೆನ್ಸ್, ಆಸಿಲೇಟ್ ಬಿಟ್ವೀನ್ ದ ಫೈನೈಟ್ ವ್ಯಾಲ್ಯೂಸ್. ದಿಸ್ ಈಸ್ ಆಸಿಲೇಟರಿ ಸೀಕ್ವೆನ್ಸ್ ಅಲ್ವಾ. ಇಟ್ ಈಸ್ ಆಸಿಲೇಟ್ ಬಿಟ್ವೀನ್ ಟೂ ವ್ಯಾಲ್ಯೂಸ್, ಆಸಿಲೇಟ್ ಬಿಟ್ವೀನ್ ಟೂ ಫೈನೈಟ್ ವ್ಯಾಲ್ಯೂಸ್. ಯಾವ್ಯಾವು? ಪ್ಲಸ್ 1 ಆ್ಯಂಡ್ ಮೈನಸ್ 1. ದಿಸ್ ಈಸ್ ಫೈನೈಟ್ ಆಸಿಲೇಟರಿ ಸೀಕ್ವೆನ್ಸ್ ಅಲ್ವಾ. ಪ್ಲಸ್ 1 ಏನು ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಯಾವಿದೆ? ಫೈನೈಟ್ ಟರ್ಮ್ಸು ಮೈನಸ್ 1 ಪ್ಲಸ್ 1 ಇವು ಫೈನೈಟ್ ಟರ್ಮ್ಸ್ ತಾನೆ. ಸೊ ಇಟ್ಸ್ ಎ ಫೈನೈಟ್ ಆಸಿಲೇಟ್ ಬಿಟ್ವೀನ್ ದ ಫೈನೈಟ್ ವ್ಯಾಲ್ಯೂಸ್ ಆಫ್ ಪ್ಲಸ್ 1 ಆ್ಯಂಡ್ ಮೈನಸ್ 1. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, ಇನ್ಫೈನೈಟ್ ವ್ಯಾಲ್ಯೂಸ್ ಇದ್ದಾಗ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ದಿ ಸೆಕೆಂಡ್ ಎಕ್ಸಾಂಪಲ್ ಫಾರ್ ಆಸಿಲೇಟರಿ ಸೀಕ್ವೆನ್ಸ್ ಇಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಮೈನಸ್ 1 ಪವರ್ ಎನ್ ಇಂಟು ಎನ್. ಇಲ್ಲಿ ನೋಡಿ ಏನಿದೆ, ಮೈನಸ್ 1 ಪವರ್ ಎನ್ ಇಂಟು ಎನ್ ಇದೆ. ಸೇಮ್ ಆ್ಯಸ್ ಪ್ರೊಸೀಜರ್. ಇಫ್ ಎನ್ ಈಕ್ವಲ್ ಟು 1, ಎನ್ ಈಕ್ವಲ್ ಟು 1 ಆದಾಗ ಏನಾಗುತ್ತೆ? x1 ಈಕ್ವಲ್ ಟು minus 1 power 1 into 1. This equal to minus 1 power 1 is minus 1 into 1. This is equal to minus 1. If n equal to 2, what we get? x2 equal to minus 1 square into n value is 2 equal to minus 1 square value is plus 1 into 2. This equal to 2. If n equal to 3, what we get? x3 equal to minus 1 cube into n3 equal to minus 1 cube is minus 1 into 3. This equal to minus 3. If n equal to 4, what we get? x4 equal to minus 1 power 4 into 4 equal to minus 1. Nodi, minus 1 power 4 means it's a plus 1 into 4. This equal to plus 4 and so on, continuing like this. What's the sequence xn? Sequence xn ಏನು ಬರುತ್ತೆ ಅವಾಗ? minus 1 2 minus 3 plus 4 minus 5 plus 6 and so on, continuing like this. ಏನು ಲಿಮಿಟ್ನ ಅಪ್ಲೈ ಮಾಡಬೇಕು. ಇದು ಲಿಮಿಟ್ನ ಅಪ್ಲೈ ಮಾಡಿದರೆ ಯಾವ ಸೀಕ್ವೆನ್ಸ್ ಅಂತ ಕನ್ವರ್ಜೆಂಟ್, ಡೈವರ್ಜೆಂಟ್, ಆಸಿಲೇಟರಿ ಅಂತ ಗೊತ್ತಾಗುತ್ತೆ. ಈಗ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn equal to limit n tends to infinity. What's the value of xn? xn is minus 1 power n into n. ಇಲ್ಲಿ ನೋಡಿ, ಲಿಮಿಟ್ ಆಸ್ n tends to infinity ಆದರೆ ಇಲ್ಲಿ minus 1 minus 3 minus 5 ಯಾವಾಗ ಬಂದಿದೆ? minus 1. if n is odd, minus 1. if n is odd ಆದಾಗ minus 3. this value positive here, these are the odd terms. if n is odd, which this tends to ನೆಗೆಟಿವ್, ಆಡ್ ಟರ್ಮ್ಸ್ಗೆ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಲ್ವಾ, minus 1 minus 3 ಈ ರೀತಿ ಅಂತ. ಟೆನ್ಸ್ ಟು ಮೈನಸ್ ಇನ್ಫಿನಿಟಿ, ಈ ಮೈನಸ್ ಇನ್ಫಿನಿಟಿವರೆಗೂ ಟೆನ್ಸ್ ಹೋಗ್ತಾ ಹೋಗುತ್ತೆ. ಯಾವ ರೀತಿ ಅಂದರೆ ನೋಡಿ, ಸೀಕ್ವೆನ್ಸ್ -1 ಇದೆ, -3 ಇದೆ, -5 ಇದೆ, ಆ್ಯಂಡ್ ಸೊ ಆನ್ ಕಂಟಿನ್ಯೂಯಿಂಗ್ ಲೈಕ್ ದಿಸ್ ಅಪ್ ಟು
ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಮೈನಸ್ ಇನ್ಫಿನಿಟಿವರೆಗೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಇಫ್ ಎನ್ ಈಸ್ ಆಡ್, ಇಫ್ ಎನ್ ಈಸ್ ಆಡ್ ಆದಾಗ ಮೈನಸ್ ಇನ್ಫಿನಿಟಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ದಟ್ ಈಸ್ ದಿಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಇಫ್ ಎನ್ ಈಸ್ ಆಡ್. ಅರ್ಥ ಆಗ್ತದೆ? -1, -3, -5 ಆ್ಯಂಡ್ ಸೊ ಆನ್ ಅಪ್ ಟು ಮೈನಸ್ ಇರಿದ್ರೆ ಮೈನಸ್ ಇನ್ಫಿನಿಟಿವರೆಗೂ. ಇಫ್ ಎನ್ ಈಸ್ ಆಡ್, ಆಡ್ ಇದ್ದಾಗ ತಾನೇ -1 ಬರೋದು. 3 ಇದೆ ನೋಡಿ, -3 ಬಂದಿದೆ. ಆಡ್ ಟರ್ಮ್ ಇದ್ದಾಗ ಎನ್ ವ್ಯಾಲ್ಯೂ ಆಡ್ ಆದಾಗ ನಮಗೆ ಈ ರೀತಿ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಏನು ಬರುತ್ತೆ? ಮೈನಸ್ ಇನ್ಫಿನಿಟಿ ಇಫ್ ಎನ್ ಈಸ್ ಆಡ್ ಆದಾಗ, ಪ್ಲಸ್ ಇನ್ಫಿನಿಟಿ ಇಫ್ ಎನ್ ಈಸ್ ಈವನ್. ಇಫ್ ಎನ್ ಈಸ್ ಈವನ್. ಇಲ್ಲಿ ನೋಡಿ 2, 4, 6 ಇವೆಲ್ಲ 2ಗೆ ಏನು ಬಂದಿದೆ? 2 ಈಸ್ ಈವನ್ ಟರ್ಮ್. ಈವನ್ ಟರ್ಮಿಗೆ 2 + 2 ಬಂದಿದೆ. ನೆಕ್ಸ್ಟ್ ಈವನ್ ಟರ್ಮ್ 4 ಈಸ್ ದಿಸ್ ಈಕ್ವಲ್ ಟು +4. ದಿಸ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಏನು ಬರುತ್ತೆ ವ್ಯಾಲ್ಯೂ? plus infinity if n is even. So this sequence is oscillate between the two infinite values. ಏನಿದು? infinite values. oscillate between two infinite values. ಸಿಂಗಲ್ ವ್ಯಾಲ್ಯೂ ಆಗಿದ್ರೆ ಡೈವರ್ಜೆಂಟ್ ಆಗ, ಸಿಂಗಲಲ್ಲಿ ಮೈನಸ್ ಇನ್ಫಿನಿಟಿ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಆಗಿರ್ಬೋದು, ಅಥವಾ ಪ್ಲಸ್ ಇನ್ಫಿನಿಟಿ ಆಗಿದ್ರೆ ಇದನ್ನ ಡೈವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತಿದ್ವಿ. ಬಟ್ ಇಲ್ಲೇನು 2 ವ್ಯಾಲ್ಯೂಸ್ಗೂ ಆಸಿಲೇಟ್ ಆಗಿದೆ. ಸೊ 2 ಇನ್ಫೈನೈಟ್ ವ್ಯಾಲ್ಯೂಸ್ ಬಂದಿರೋದ್ರಿಂದ ಸೊ ಇದನ್ನ ಏನಂತ ಹೇಳ್ತೀವಿ? ಆಸಿಲೇಟರಿ ಸೀಕ್ವೆನ್ಸ್. ಆಸಿಲೇಟರಿ ಸೀಕ್ವೆನ್ಸ್. ಇಟ್ ಆಸಿಲೇಟ್ಸ್ ಬಿಟ್ವೀನ್ 2 ಇನ್ಫೈನೈಟ್ ವ್ಯಾಲ್ಯೂಸ್, ದಟ್ ಈಸ್ ಪ್ಲಸ್ ಇನ್ಫಿನಿಟಿ ಆ್ಯಂಡ್ ಮೈನಸ್ ಇನ್ಫಿನಿಟಿ. ಇಲ್ಲಿಗೆ ಎಕ್ಸಾಂಪಲ್ಸ್ ಮುಗೀತು. ನೆಕ್ಸ್ಟ್ ನಾವು ಸಮ್ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸಲ್ಲಿ ಕನ್ವರ್ಜೆಂಟ್ ಕೊಟ್ಟಿರುವಂಥ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗುತ್ತೋ ಡೈವರ್ಜೆಂಟ್ ಆಗುತ್ತೋ ಆಸಿಲೇಟರಿ ಆಗುತ್ತೋ ಅಂತ ಚೆಕ್ ಮಾಡೋಣ. ಹೆಡಿಂಗ್ ಡಿಟರ್ಮೈನ್ ವೆದರ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ whose nth term is given are convergent, divergent or oscillatory. ಈಗ ನಾವು ಈ ಕೊಟ್ಟಿರುವಂಥ ಸೀಕ್ವೆನ್ಸ್ ಎಂಥ ಟರ್ಮ್ ಕೊಟ್ಟಿರ್ತಾರೆ, ಸೀಕ್ವೆನ್ಸ್ನ ಎಂಥ ಟರ್ಮ್ನ ಇಟ್ಕೊಂಡು ಆ ಕೊಟ್ಟಿರುವಂಥ ಸೀಕ್ವೆನ್ಸು ಕನ್ವರ್ಜೆಂಟ್ ಆಗುತ್ತೆ, ಡೈವರ್ಜೆಂಟ್ ಆಗುತ್ತೆ, ಆಸಿಲೇಟರಿ ಆಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಫಸ್ಟ್ ಸೀಕ್ವೆನ್ಸ್ xn equal to sequence 3n plus 4/4n plus 5 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೊಲ್ಯೂಷನ್ ಪಾರ್ಟಿಗೆ ಬರೋಣ. ಸೊಲ್ಯೂಷನ್ ಗಿವನ್ ಏನಿದೆ? ಗಿವನ್ xn equal to 3n. nth term of the sequence is 3n plus 4/4n plus 5. ಗಿವನ್ ಗೊತ್ತಾಯ್ತಲ್ವಾ? xn equal to 3n plus 4/4n plus 5. ನೆಕ್ಸ್ಟ್ ಇಲ್ಲೇನು ಕನ್ವರ್ಜೆಂಟ್ ಡೈವರ್ಜೆಂಟ್ ಆಸಿಲೇಟರಿನ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಲಿಮಿಟ್ ಆಸ್ n tends to infinity ಅಪ್ಲೈ ಮಾಡಬೇಕು. ಸೊ ಅಪ್ಲೈ ದ ಲಿಮಿಟ್ n tends to infinity. ಈ ಸೀಕ್ವೆನ್ಸ್ xnಗೆ ಲಿಮಿಟ್ನ ಅಪ್ಲೈ ಮಾಡೋಣ. ಲಿಮಿಟ್ n tends to infinity xn equal to ಈಗ RHSಗೆ ಅಪ್ಲೈ ಮಾಡಿದರೆ ಲಿಮಿಟ್ n tends to infinity 3n plus 4 divided by 4n plus 5 ಅಂತ ಬರ್ಕೊಳ್ತೀವಿ. ಇದು ಯಾವ ರೀತಿ ಸಿಂಪ್ಲಿಫೈ ಮಾಡೋದು ನೋಡಿ. ಇಲ್ಲಿ n tends to infinity, ಎನ್ನಿಗೆ ಇನ್ಫಿನಿಟಿನ ಅಪ್ಲೈ ಮಾಡಿದರೆ ಏನು ಬರುತ್ತೆ? ಇನ್ಫಿನಿಟಿ ಬರುತ್ತೆ ಅಲ್ವಾ? 3 × ಇನ್ಫಿನಿಟಿ ಪ್ಲಸ್ 4 ಇನ್ಫಿನಿಟಿಗೆ ಬಂತು ನ್ಯೂಮರೇಟರ್ ಟರ್ಮ್. ಡಿನಾಮಿನೇಟರ್ ಏನಾಗುತ್ತೆ? ಇನ್ಫಿನಿಟಿ ಬರುತ್ತೆ. ಇನ್ಫಿನಿಟಿ ಅಂದರೆ ಇನ್ಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ. ಸೊ ಅವಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಲಿಮಿಟ್ n tends to infinity. ಇಲ್ಲಿ ನೋಡಿ ಏನಪ್ಪ ಇದು ಅಂದರೆ ಇಲ್ಲಿ ಎನ್ ಅನ್ನೋ ಟರ್ಮ್ ಇದೆ ಅಲ್ವಾ? ಈ ಎನ್ ಅನ್ನೋ ಟರ್ಮಿನ ಪವರ್ ಇಲ್ಲಿ ನೆಕ್ಸ್ಟ್ ಮಾಡ್ತಾ ಗೊತ್ತಾಗುತ್ತೆ. ಇಲ್ಲಿ ಹೂಸ್ ಪವರ್, ಇಲ್ಲಿ ಒಂದೇ ಒಂದು ಎನ್ ಇರೋದ್ರಿಂದ ಹೊರಗಡೆ ಕಾಮನ್ ತೆಗಿತೀವಿ. ಇಲ್ಲೇನು ಹೈಯೆಸ್ಟ್ ಪವರ್ ಆಫ್ ಎನ್ ಏನಿದೆ? ಹೈಯೆಸ್ಟ್ ಪವರ್ ಆಫ್ ಎನ್ ಅಂದರೆ ಇಲ್ಲಿ ಎನ್ನೇನೆ 1 ಇದೆ. ಆ 1 ಏನು? ಎನ್ನೇನೆ ಅಲ್ವಾ? ಯಾವ ರೀತಿ? ಹೈಯೆಸ್ಟ್ ಪವರ್ ಆಫ್ ಎನ್ ಏನಿದೆ? 1 ಇದೆ. ಆ ಟರ್ಮ್ನ ಹೊರಗಡೆ ತೆಗೆಯೋಣ. ಏನು ಎನ್ನ ಹೊರಗಡೆ ತೆಗೆದ್ರೆ ಏನು ಉಳಿತೆ? ಹೈಯೆಸ್ಟ್ ಪವರ್ ಆಫ್ ಎನ್ ಏನು? 1 ಇದೆ ಅಂತ ಆ ಟರ್ಮ್ನ ಹೊರಗಡೆ ತೆಗೆದ್ರೆ ಎನ್ ಹೊರಗಡೆ ತೆಗಿತಾ ಇದ್ದೀನಿ, 3 ಒಂದೇ ಉಳ್ಕೊಳುತ್ತೆ. ಪ್ಲಸ್ ಈ ಟರ್ಮಲ್ಲಿ ಎನ್ ಇಲ್ಲ, ಎನ್ನ ಹೊರಗಡೆ ತೆಗೆದಿದ್ದೀನಿ ಅಂದರೆ ಯಾವ ರೀತಿ ಬರ್ಕೋಬೋದು? 4/n ಅಂತ ಬರಿಬೋದಲ್ವಾ? ಡಿವೈಡೆಡ್ ಬೈ ಇಲ್ಲಿ ಎಷ್ಟು? ನ್ಯೂಮರೇಟರಲ್ಲಿ ಹೈಯೆಸ್ಟ್ ಪವರ್ ಆಫ್ ಎನ್ ಈಸ್ 1 ಇತ್ತು, ಆ ಎನ್ ಟರ್ಮ್ನ ಹೊರಗಡೆ ತೆಗೆದೆ. ಡಿನಾಮಿನೇಟರಲ್ಲಿ ಏನು? ಹೈಯೆಸ್ಟ್ ಪವರ್ ಆಫ್ ಎನ್ ಈಸ್ 1. ಸೊ ಟೇಕ್ ಇಟ್ ಔಟ್ಸೈಡ್. ಏನು ಬರುತ್ತೆ? ಎನ್ 4 + 5/4 ಅಂತ ಬರ್ಕೋಬೋದಲ್ವಾ? ನೆಕ್ಸ್ಟ್ ನ್ಯೂಮರೇಟರ್ ಇನ್ನು ಡಿನಾಮಿನೇಟರ್ ಇನ್ನು ಕ್ಯಾನ್ಸಲ್ ಆಗುತ್ತೆ. ಏನು ನಡೆಯುತ್ತೆ? ಲಿಮಿಟ್ n tends to infinity 3 + 4/n divided by 4 + ಇದು n
4 ಪ್ಲಸ್ 5/n. ಲಿಮಿಟ್ನ ಅಪ್ಲೈ ಮಾಡೋಣ ಈಗ. n ಟೆನ್ಸ್ ಟು ಇನ್ಫಿನಿಟಿ. 3 ಪ್ಲಸ್ 4/n ಟೆನ್ಸ್ ಟು ಇನ್ಫಿನಿಟಿ. 4/infinity ಆಗುತ್ತೆ. 4 ಪ್ಲಸ್ 5/infinity ಅಂತ ಬರಿಬೋದಲ್ವ. ದಿಸ್ ಈಕ್ವಲ್ ಟು 3 ಪ್ಲಸ್ 4/infinity. ಎನಿಥಿಂಗ್ ಬೈ ಇನ್ಫಿನಿಟಿ ಈಸ್ 0. 4 plus 5/infinity. Anything by infinity is 0. This equal to 3/4. It is a finite value. Alva? Finite value. This equal to L. It's a limit value. ಏನು ಹೇಳಿದೆ? ಲಿಮಿಟ್ ವ್ಯಾಲ್ಯೂ ಈಕ್ವಲ್ ಟು ಯುನಿಕ್ ಫೈನೈಟ್ ವ್ಯಾಲ್ಯೂ ಅಂತ ಬಂತಂದರೆ therefore the given sequence is a convergent sequence ಅಂತ ಹೇಳಿದ್ವಲ್ವಾ. given sequence is a convergent sequence. ಏನು ಬಂತು, ನಾವು ಸಿಂಪ್ಲಿಫೈ ಮಾಡಿದಾಗ ಲಿಮಿಟ್ನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಲಿಮಿಟ್ ವ್ಯಾಲ್ಯೂ ನಮಗೆ ಯುನಿಕ್ ಫೈನೈಟ್ ವ್ಯಾಲ್ಯೂ ಬಂತು ಅಂದರೆ ಅಂತ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ? ಕನ್ವರ್ಜೆಂಟ್ ಸೀಕ್ವೆನ್ಸ್. ಆ್ಯಂಡ್ ಹ್ಯಾನ್ಸ್ ಇಟ್ ಕನ್ವರ್ಜಸ್ ಟು 3/4. ಎಷ್ಟನ್ನು ಗೊತ್ತಾಯ್ತಲ್ವ ಯಾವ ರೀತಿ ಚೆಕ್ ಮಾಡೋದು ಅಂತ. ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಮೂವ್ ಆಗೋಣ. ಸೆಕೆಂಡ್ ಪ್ರಾಬ್ಲಮ್, ಸೀಕ್ವೆನ್ಸ್ xn ಈಕ್ವಲ್ ಟು ಸೀಕ್ವೆನ್ಸ್ ಕಾಸ್ n ಪೈ. ಸೊಲ್ಯೂಷನ್ ಪಾರ್ಟಿಗೆ ಬರೋಣ. ಗಿವನ್ ಏನಿದೆ? ಗಿವನ್ xn ಈಕ್ವಲ್ ಟು ಕಾಸ್ n ಪೈ ಇದೆ. ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ? ಕಾಸ್ n ಪೈ ಇದೆ. ಇಲ್ಲೇನು n ಟೆನ್ಸ್ ಟು ಇನ್ಫಿನಿಟಿನ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ? n ಟೆನ್ಸ್ ಟು ಇನ್ಫಿನಿಟಿ ಕಾಸ್ ಇನ್ಫಿನಿಟಿ ಇಂಟು ಪೈ. ಕಾಸ್ ಇನ್ಫಿನಿಟಿ ಬರುತ್ತೆ. ಸೊ ಯಾವ ರೀತಿ ಸಿಂಪ್ಲಿಫೈ ಮಾಡೋದು ಅಂದರೆ ಇದು, ಇಫ್ n ಈಕ್ವಲ್ ಟು 1 ಆದಾಗ x1 ಏನಾಗುತ್ತೆ? ಕಾಸ್ ಪೈ. 1 ಇಂಟು ಪೈ ಕಾಸ್ ಪೈ. ಕಾಸ್ 180 ವ್ಯಾಲ್ಯೂ ಈಸ್ -1. ಇಫ್ n ಈಕ್ವಲ್ ಟು 2 ಆಯಿತು ಅಂದರೆ x2 ಏನಾಗುತ್ತೆ? x2 ಈಕ್ವಲ್ ಟು ಕಾಸ್ 2 ಪೈ. ಇಲ್ಲೇನು ಕಾಸ್ ಪೈ ವ್ಯಾಲ್ಯೂ ಕಾಸ್ ಪೈ ಇದ್ದರೆ -1, ಕಾಸ್ 2 ಪೈ ಇದ್ದರೆ +1 ಅಲ್ವಾ ವ್ಯಾಲ್ಯೂ. ನೆಕ್ಸ್ಟ್ ಇಫ್ n ಈಕ್ವಲ್ ಟು 3 x3 ಆಗುತ್ತೆ. ಕಾಸ್ 3 ಪೈ. ಆಡ್ ಟರ್ಮ್ಸ್ ಇದ್ದಾಗ ಆಡ್ ಟರ್ಮ್ ಇಂಟು ಪೈ ಇದ್ದಾಗ ಕಾಸ್ -1 ಬರುತ್ತೆ. ಈವನ್ ಟರ್ಮ್ ಇಂಟು ಪೈ ಇದ್ದಾಗ ಕಾಸ್ ವ್ಯಾಲ್ಯೂ +1. ಇಲ್ಲ ಆಡ್ ಇದೆ. ಸೊ ಇಟ್ಸ್ ವ್ಯಾಲ್ಯೂ ಇಸ್ -1. ಇಫ್ n ಈಕ್ವಲ್ ಟು 4 x4 ಏನಾಗುತ್ತೆ? ಕಾಸ್ 4 ಪೈ. ದಿಸ್ ಈಕ್ವಲ್ ಟು ಇಟ್ಸ್ ಈವನ್ ಟರ್ಮ್. ಕಾಸ್ 4 ಇಂಟು ಪೈ ವ್ಯಾಲ್ಯೂ ಇಸ್ 1 ಆ್ಯಂಡ್ ಸೊ ಆನ್. ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದ ಸೀಕ್ವೆನ್ಸ್ ಏನಾಗುತ್ತೆ ಅವಾಗ? ಸೀಕ್ವೆನ್ಸ್ xn ಈಕ್ವಲ್ ಟು -1 +1 -1 +1 ಈ ರೀತಿ ಬರ್ತಾ ಹೋಗುತ್ತೆ ಆ್ಯಂಡ್ ಸೊ ಆನ್. ಇಲ್ಲಿ ನೋಡಿ, ಈ -1 ಟರ್ಮ್ -1 ಆ್ಯಂಡ್ ಸೊ ಆನ್ -1 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಆದರೆ ಏನಾಗುತ್ತೆ? -infinity ಬರುತ್ತೆ ಅಲ್ವಾ. ಸಾರಿ, ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿವರೆಗೂ ಹೋದರೆ ಏನಾಗುತ್ತೆ? ಇದು ವ್ಯಾಲ್ಯೂ -1 ಬರ್ತಾ ಹೋಗುತ್ತೆ. ಸೊ ಲಿಮಿಟ್ನ ಅಪ್ಲೈ ಮಾಡೋಣ. ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ xn ಈಕ್ವಲ್ ಟು ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಕಾಸ್ n ಪೈ ಈಕ್ವಲ್ ಟು, ಇಲ್ಲಿ ನೋಡಿ, -1 -1 ಇಫ್ n ಈಸ್ -1 ಯಾವಾಗ ಬಂದಿದೆ? n 1 ಇದ್ದಾಗ, -1 n 3 ಇದ್ದಾಗ, -1 ಇಫ್ n ಈಸ್ ಆಡ್. ಇಫ್ n ಈಸ್ ಆಡ್ ಇದ್ದಾಗ -1 ಬಂದಿದೆ. +1 ಯಾವಾಗ ಬಂದಿದೆ? ಇಫ್ n ಈಸ್ ಈವನ್. ಚೆಕ್ ಮಾಡಿ. ಇಫ್ n ಈಸ್ ಈವನ್, 2ಗೆ +1, 4ಗೆ +1. ಇಫ್ n ಈಸ್ ಆಡ್ ಆದಾಗ -1 +1, n ಈಸ್ ಈವನ್ ಆದಾಗ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿನಲ್ಲಿ ಇನ್ಫಿನಿಟಿನ ಅಪ್ಲೈ ಮಾಡಿದಾಗ ಇನ್ಫೈನೈಟ್ ಟರ್ಮ್ಸ್ ಹೋದ್ರೂ ಇದು +1 -1 +1 ಈ ರೀತಿಯೇ ಬರ್ತಾ ಹೋಗುತ್ತೆ ಆಲ್ಟರ್ನೇಟಿವ್ ಸೀರೀಸ್. ಸೊ ದ ಗಿವನ್ ಆಲ್ಟರ್ನೇಟಿವ್ ಸೀಕ್ವೆನ್ಸ್, ದ ಗಿವನ್ ಸೀಕ್ವೆನ್ಸ್ ಈಸ್ ಎ ಕನ್ವರ್ಜೆಂಟ್ ಸೀಕ್ವೆನ್ಸ್. ಸಾರಿ, ಏನು ಇಲ್ಲಿ? ಇಟ್ ಆಸಿಲೇಟ್ ಬಿಟ್ವೀನ್ 2 ಫೈನೈಟ್ ವ್ಯಾಲ್ಯೂಸ್. ಸೊ ದ ಗಿವನ್ ಸೀಕ್ವೆನ್ಸ್ ಈಸ್ ಆಸಿಲೇಟರಿ. ಆಸಿಲೇಟ್ ಬಿಟ್ವೀನ್ 2 ಫೈನೈಟ್ ವ್ಯಾಲ್ಯೂಸ್ ಅಲ್ವಾ. ಇದು ಕನ್ವರ್ಜೆಂಟು ಅಲ್ಲ, ಡೈವರ್ಜೆಂಟು ಅಲ್ಲ. ಅಂದರೆ ಇದು ಎಂಥ ಸೀಕ್ವೆನ್ಸ್ ಆಗುತ್ತೆ? ಆಸಿಲೇಟರಿ ಸೀಕ್ವೆನ್ಸ್ ಆಗುತ್ತೆ. ಇಟ್ ಆಸಿಲೇಟ್ಸ್ ಬಿಟ್ವೀನ್ 2 ಫೈನೈಟ್ ವ್ಯಾಲ್ಯೂಸ್ -1 ಆ್ಯಂಡ್ +1. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಅದ್ರ ನೆಕ್ಸ್ಟ್ ಟ್ರೈ ಮಾಡಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಸೀಕ್ವೆನ್ಸ್ xn ಈಕ್ವಲ್ ಟು 1 ± 1 ಪವರ್ n. ಇದು ನೋಡಿದರೆ ಗೊತ್ತಾಗುತ್ತೆ ಆಸಿಲೇಟರಿ ಸೀಕ್ವೆನ್ಸ್ ಅಂತ. ಈಗ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಗಿವನ್ ಏನಿದೆ? ಗಿವನ್ xn ಈಕ್ವಲ್ ಟು 1 ± 1 ಪವರ್
ಎನ್ ಅಂತ ಇದೆ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಾ? ಇಫ್ ಎನ್ ಈಕ್ವಲ್ ಟು 1 ಆದಾಗ, ಇಫ್ ಎನ್ ಈಕ್ವಲ್ ಟು 1 ಆದರೆ x1 ಏನಾಗುತ್ತೆ? 1 ಪ್ಲಸ್ ಮೈನಸ್ 1 ಪವರ್ 1 ದಿಸ್ ಈಕ್ವಲ್ ಟು 1 ಪ್ಲಸ್ ಆಫ್ ಮೈನಸ್ 1 ಪ್ಲಸ್ 1 ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ. ಇಫ್ ಎನ್ ಈಕ್ವಲ್ ಟು 2 ಆಯಿತು ಅಂದರೆ x2 ಈಕ್ವಲ್ ಟು 1 ಪ್ಲಸ್ minus 1 square equal to 1 plus minus 1 square value is plus 1. 1 plus 1 is 2. If n equal to 3 ಆದಾಗ x3 equal to 1 plus minus 1 cube equal to ಅಲ್ವಾ, n ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾ ಹೋಗ್ತಿದ್ದೀವಿ, nಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತಿದ್ದೀವಿ. 1 minus 1 cube is minus 1 equal to plus 1 minus 1 is 0. ನೆಕ್ಸ್ಟ್ ಇಫ್ n ಈಕ್ವಲ್ ಟು 4 ಇದ್ದಾಗ ಏನಾಗುತ್ತೆ? x4 ಈಕ್ವಲ್ ಟು 1 ಪ್ಲಸ್ ಮೈನಸ್ 1 ಪವರ್ 4 ಈಕ್ವಲ್ ಟು 1 ಪ್ಲಸ್ 1 ಮೈನಸ್ 1 ಪವರ್ 4 ವ್ಯಾಲ್ಯೂ ಇಸ್ ಪ್ಲಸ್ 1 ಈಕ್ವಲ್ ಟು 2 ಬರುತ್ತೆ. ಆ್ಯಂಡ್ ಸೊ ಆನ್. ಸೀಕ್ವೆನ್ಸ್ ಎಕ್ಸ್ ಎನ್ ಯಾವ ರೀತಿ ಬರಿಬೋದು ನಾವು? ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 0 2 0 2 0 2 ಆ್ಯಂಡ್ ಸೊ ಆನ್, ಇದೇ ರೀತಿ ಬರ್ತಾ ಹೋಗುತ್ತಲ್ವಾ. ಈಗ ಲಿಮಿಟ್ನ ಅಪ್ಲೈ ಮಾಡೋಣ ಗಿವನ್ ಸೀಕ್ವೆನ್ಸ್ಗೆ. ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ವ್ಯಾಲ್ಯೂ ಏನಿದೆ? 1 ಪ್ಲಸ್ ಮೈನಸ್ 1 ಪವರ್ ಎನ್ ಅಂತ ಇದೆ. ಈಗ ಇಲ್ಲಿ ನೋಡಿ, ಇದು 0 2 ಇಟ್ ಆಸಿಲೇಟ್ ಬಿಟ್ವೀನ್ ದ 2 ಫೈನೈಟ್ ವ್ಯಾಲ್ಯೂಸ್ ಅಲ್ವಾ. ಸೊ ಇಟ್ಸ್ ಆಸಿಲೇಟರಿ ಸೀಕ್ವೆನ್ಸ್. ಯಾವ ರೀತಿ ಬರೀತೀರಾ? 0 ಯಾವಾಗ ಬಂದಿದೆ? 0 ಬಂದಿರೋದು n is 1, 0 ಬಂದಿರೋದು n 3 ಆದಾಗ. ಸೊ 0 ಇಫ್ n ಈಸ್ ಆಡ್ ಅಂತ ಬರಿಬೋದಲ್ವಾ. ನೆಕ್ಸ್ಟ್ 2 ಯಾವಾಗ ಬಂದಿದೆ? 2 2 4 2 2 ಇಫ್ n ಈಸ್ ಈವನ್ ಆದಾಗ 2 ಬಂದಿದೆ. ಸೊ ಇಟ್ಸ್ ಆಸಿಲೇಟರಿ ಸೀಕ್ವೆನ್ಸ್. ಏನಾಗುತ್ತೆ ಇದು? ಆಸಿಲೇಟರಿ sequence and hence oscillate between the two finite values 0 and 2. ಇದೇನಾಗುತ್ತೆ? oscillatory sequence oscillate between the two finite values 0 and 2. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, ಆಡ್ ಟರ್ಮ್ ಬಂದಿರೋದು n ಈಸ್ ಆಡ್ ಆದಾಗ 0 ವ್ಯಾಲ್ಯೂ ಬಂದಿದೆ. 0 0 0 0 0 0 ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಏನು ಬರುತ್ತೆ? 0ನೇ ಬರುತ್ತೆ. n ಈಸ್ ಈವನ್ ಆದಾಗ 2 2 2 ಬಂದಿದೆ. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನು ಬರುತ್ತೆ? 2ನೇ ಬರುತ್ತೆ ವ್ಯಾಲ್ಯೂ ಅಲ್ವಾ. ಗೊತ್ತಾಗ್ತಿದೆಯಾ? ಸೊ ಇಟ್ ಆಸಿಲೇಟ್ ಬಿಟ್ವೀನ್ ದ 2 ಫೈನೈಟ್ ವ್ಯಾಲ್ಯೂ. ಸೊ ಇಟ್ಸ್ ಎ ಆಸಿಲೇಟರಿ ಸೀಕ್ವೆನ್ಸ್. ಈಗ ನೆಕ್ಸ್ಟ್ ಪ್ರಾಬ್ಲಮ್. ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಸೀಕ್ವೆನ್ಸ್ ಎನ್ ಪ್ಲಸ್ ಮೈನಸ್ 1 ಪವರ್ ಎನ್ ಡಿವೈಡೆಡ್ ಬೈ ಎನ್. ನೆಕ್ಸ್ಟ್ ಗಿವನ್ ಏನಿದೆ? given xn nth term of the sequence is n plus minus 1 power n divided by n ಅಂತ ಬರಿಬೋದಲ್ವಾ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಲಿಮಿಟ್ನ ಅಪ್ಲೈ ಮಾಡೋಣ. ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನಿದೆ ಎಕ್ಸ್ ಎನ್ ವ್ಯಾಲ್ಯೂ? ಎನ್ ಪ್ಲಸ್ ಮೈನಸ್ 1 ಪವರ್ ಎನ್ ಡಿವೈಡೆಡ್ ಬೈ ಎನ್ ಅಂತ ಬರಿಬೋದಲ್ವಾ. ನಾನು ಆಲ್ರೆಡಿ ಹೇಳ್ದಂಗೆ ನ್ಯೂಮರೇಟಲ್ಲಿ ಹೈಯೆಸ್ಟ್ ಪವರ್ ಆಫ್ ದ ಎನ್ ಏನಿರುತ್ತೆ ಆ ಟರ್ಮ್ನ ಹೊರಗಡೆ ತೆಗಿಬೇಕು, ಮತ್ತು ಡಿನಾಮಿನೇಟರ್ಲಿ ಸೇಮ್ ಹೈಯೆಸ್ಟ್ ಪವರ್ ಆಫ್ ಎನ್ ಏನಿರುತ್ತೆ ಆ ಟರ್ಮ್ನ ಹೊರಗಡೆ ತೆಗಿಬೇಕು ಅಂತ ಹೇಳಿದ್ದೆ ಅಲ್ವಾ. ಈಗ ನ್ಯೂಮರೇಟರಲ್ಲಿ ಹೈಯೆಸ್ಟ್ ಪವರ್ ಆಫ್ ಎನ್ ಏನಿದೆ? 1 ಇದೆ. ಆ ಟರ್ಮ್ನ ಹೊರಗಡೆ ತೆಗೆಯೋಣ. ಎನ್ನ ಹೊರಗಡೆ ತೆಗೆದ್ರೆ ಏನು ಉಳಿಯುತ್ತೆ? 1 ಪ್ಲಸ್ ಮೈನಸ್ 1 ಪವರ್ ಎನ್ ಡಿವೈಡೆಡ್ ಬೈ ಎನ್ ಅಂತ ಬರಿಬೋದಲ್ವಾ. ಡಿನಾಮಿನೇಟರಲ್ಲಿ ಎನ್ ಒಂದೇ ಟರ್ಮಿಂದ ಹಾಗೆ ಬರ್ಕೊಳ್ಳೋಣ. ಈ ಎನ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದಿಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಆದರೆ ಇಲ್ಲೇನು 1 ಇದೆ. 1 ಹಾಗೆ ಇಟ್ಕೋಬೋದಲ್ವ, ಅಲ್ಲಿ ಎನ್ ಟರ್ಮ್ ಇಲ್ಲ. ಪ್ಲಸ್ ಮೈನಸ್ 1 ಪವರ್ ಎನ್ ಬೈ ಎನ್ ಇದೆ. ಮೈನಸ್ 1 ಪವರ್ ಎನ್ ಅಂದರೆ ಇಟ್ಸ್ ಆಸಿಲೇಟರಿ ಸೀಕ್ವೆನ್ಸ್. ಆಸಿಲೇಟರಿ ಸೀಕ್ವೆನ್ಸ್ ಗೊತ್ತಾಗಿದೆ ಅಲ್ವಾ. ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಇರುತ್ತೆ ಬರ್ತವೆ. ಇಲ್ಲಿ ಡಿನಾಮಿನೇಟರಲ್ಲಿ ಇನ್ಫಿನಿಟಿ ಇದೆ. ಸೊ ಇನ್ಫಿನಿಟಿನ ಅಪ್ಲೈ ಮಾಡಿ. ಏನಾಗುತ್ತೆ? ಈ ಟರ್ಮ್ ಡಿವೈಡೆಡ್ ಬೈ ಇನ್ಫಿನಿಟಿ ಅಂದರೆ 1 ಬೈ ಇನ್ಫಿನಿಟಿ ವ್ಯಾಲ್ಯೂ ಈಸ್ 0 ಮೈನಸ್ 1 ಪವರ್ ಎನ್ ಬೈ ಎನ್. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಆಯಿತು ಅಂದರೆ ಈ ಹೋಲ್ ಟರ್ಮ್ ಏನಾಗುತ್ತೆ? ಈ ಹೋಲ್ ಟರ್ಮ್ ಫುಲ್ 0 ಆಗುತ್ತೆ. ಸೊ 1 ಪ್ಲಸ್ 0 ಈಕ್ವಲ್ ಟು 1. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು 1 ಅಲ್ವಾ. ಗೊತ್ತಾಗ್ತಿದೆಯಾ? ಸೊ ದ ಗಿವನ್ ಸೀಕ್ವೆನ್ಸ್ ಈಸ್ 1 ಬಂತು ಅಂದರೆ ಯುನಿಕ್ಯೂ ಫೈನೈಟ್ ವ್ಯಾಲ್ಯೂ ಬಂತು. ಸೊ ದ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಹೆನ್ಸ್ ಕನ್ವರ್ಜಸ್ ಟು ಪ್ಲಸ್ 1. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಇಫ್
ಏನಿದೆ ದ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಎನ್ ಇಂಟು ಲಾಗ್ ಆಫ್ ಎನ್ ಪ್ಲಸ್ 1 ಮೈನಸ್ ಲಾಗ್ ಎನ್ ಅಂತ ಇದೆ. ಇಲ್ಲಿ ನೋಡಿ ಗಿವನ್ ಏನಿದೆ ಎಕ್ಸ್ ಎನ್ ಈಕ್ವಲ್ ಟು ಎನ್ ಇಂಟು ಲಾಗ್ ಆಫ್ ಎನ್ ಪ್ಲಸ್ 1 ಮೈನಸ್ ಲಾಗ್ ಎನ್ ಇದೆ. ಇದನ್ನ ಯಾವ ರೀತಿ ಟ್ರೈ ಮಾಡೋದು ಅಂತ ನೋಡೋಣ. ಸೀಕ್ವೆನ್ಸ್ ಇದು ಕೊಟ್ಟಿರ್ತೀನಿ, ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೈ ಮಾಡಿ ನೋಡಿ. ಇಲ್ಲೇನಿಲ್ಲ, ಲಾಗ್ ಎನ್ ಪ್ಲಸ್ 1 ಮೈನಸ್ ಲಾಗ್ ಎನ್ ಇದೆ. ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮುಲಾನ ಅಪ್ಲೈ ಮಾಡಿ. ಲಾಗ್ ಎ ಮೈನಸ್ ಲಾಗ್ ಬಿ ಅಂದರೆ ಲಾಗ್ ಎ ಬೈ ಬಿ ಅಂತ ಬರ್ಕೋಬೋದಲ್ವಾ. ಇದೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಇಲ್ಲಿ. ಈಗ ಎನ್ ಇಂಟು ಲಾಗ್ ಎಮ್ ಅಂದರೆ ಯಾವ ರೀತಿ ಬರಿತೀರಾ? ಈಕ್ವಲ್ ಟು ಲಾಗ್ ಎಮ್ ಪವರ್ ಎನ್ ಅಂತ ಬರಿತೀವಲ್ವ, ಅದೊಂದು ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನೂ ಒಂದು ಹಿಂಟ್ ಕೊಡ್ತೀನಿ. ಏನಪ್ಪ ಇಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲಾಗ್ ಆಫ್ 1 ಪ್ಲಸ್ 1 ಬೈ ಎನ್ ಅಂತ ಬರುತ್ತೆ, ಹೋಲ್ ಪವರ್ ಎನ್. ಇದರ ವ್ಯಾಲ್ಯೂ ಈಕ್ವಲ್ ಟು ಇ ಆಗುತ್ತೆ. ಫೈನಲ್ ಆನ್ಸರ್ ನಿಮಗೆ ಇಡಬೇಕು ಅಂದರೆ 1 ಬರುತ್ತೆ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಬರುತ್ತೆ. ಇಷ್ಟು ಹಿಂಟ್ ಕೊಟ್ಟಿರ್ತೀನಿ, ಟ್ರೈ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ. ಇವಿಷ್ಟು ಯೂಸ್ ಮಾಡ್ತೀವಿ ಈ ಪ್ರಾಬ್ಲಮಲ್ಲಿ. ಇಷ್ಟನ್ನ ಯೂಸ್ ಮಾಡಿ ಲಾಸ್ಟಿಗೆ ಫೈನಲ್ ಆನ್ಸರ್ 1 ಬರುತ್ತೆ. ಸೊ ದ ಗಿವನ್ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಆಗುತ್ತೆ. ಓಕೆ, ಬಾಯ್. ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ನ. ಓಕೆ, ಬಾಯ್.